ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಇವತ್ತು ಡೇ 2 ಆಟ್ ಅಲೋಹಾ ಗೋಕರ್ಣ. ಬೆಳಗ್ಗೆ ಎದ್ದು ಇವರು ಹೊರಗಡೆ ಹೋಗಿ ವಾಕ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಗ್ಲಿಮ್ಸ್ ಆಫ್ ದ ಪ್ರಾಪರ್ಟಿ, ಅ ಬರ್ಡ್ಸ್ ಐ ವ್ಯೂ. ನಾನು ಬೆಳಿಗ್ಗೆನೇ ಎದ್ದಿದ್ದೆ. ಇವರು ಎದ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಒಂದು ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಪ್ರಿನ್ಸಸ್ ಆರಾಮಾಗಿ ಮಲಗಿದಾಳೆ, ಇನ್ನೂ ಎದ್ದಿಲ್ಲ. This is the view from the room. Hey guys, good morning. So today is day 2 of Gokarna. So guys, we are just walking on the Gokarna beach. ನೀವು ಅಲ್ಲಿ ಹಿಂದೆ ನೋಡ್ಬೋದು, ನಮ್ಮ ಮನೆಯವರು ಛತ್ರಿ ಇಟ್ಕೊಂಡು ಬರ್ತಾ ಇದ್ದಾರೆ. ಹುಡುಗಿರ್ನ ಬ್ಯೂಟಿ ಕಾನ್ಶಿಯಸ್ ಅಂತಾರೆ. ಇಲ್ಲಿ ನೋಡಿ, he is scared. ಸೊ ಛತ್ರಿ ಇಟ್ಕೊಂಡು ಪ್ರೊಟೆಕ್ಷನಲ್ಲಿ ಬರ್ತಾ ಇದ್ದಾರೆ. ಸನ್ಸ್ಕ್ರೀನ್ ಹಾಕಿದ್ರು. And look at us. ಬೆಳಗ್ಗೆ ಕೂಡ ಬೀಚಲ್ಲಿ ಜನ ಇದ್ದಾರೆ. ಬೆಳಿಗ್ಗೆ ಅಂದರೆ ಲೆಟ್ ಮಿ ಗಿವ್ ಯು ದ ಟೈಮ್ ಸ್ಟ್ಯಾಂಪ್. ಕರೆಂಟ್ಲಿ ಇಟ್ ಇಸ್ ಅರೌಂಡ್ 11 AM. ಆರಾಮಾಗಿ ಎದ್ವಿ ಅರೌಂಡ್ 10 o'clock in the morning. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ, ಅಲ್ಲಿ ಬ್ರೇಕ್ಫಾಸ್ಟ್ ಇಲ್ಲ. ಸೊ ವಿ ಆರ್ ಜಸ್ಟ್ ವಾಕಿಂಗ್ ಡೌನ್ ಟುವರ್ಡ್ಸ್ ದ ಬೀಚ್ ಏರಿಯಾ. ಶಾಕ್ಸ್ ಇದ್ದಾವೆ ಇಲ್ಲಿ, ನೋಡೋಣ ತಿನ್ನೋದಕ್ಕೆ ಏನಾದರೂ ಸಿಗುತ್ತಾ ಅಂತ ಅಂದ್ಬಿಟ್ಟು. ಅಲ್ಲೊಂದಷ್ಟು ಶಾಕ್ಸ್ ಇದೆ, ಬನ್ನಿ ನೋಡೋಣ. ಸೊ ಅಲ್ಲೊಂದಷ್ಟು ನಿಮಗೆ ಶಾಕ್ಸ್ಗಳು ಕಾಣಿಸ್ತಾ ಇದೆ. ಮಿಸ್ಟೇಕ್ ಗೋಕರ್ಣ. ಅಲ್ಲಿ ನೋಡಿದ್ರೆ ಒಂದು ಗೋಕರ್ಣ, ಐ ಲವ್ ಗೋಕರ್ಣ ಬೋರ್ಡು. ಇಲ್ಲಿ ದೂರದಲ್ಲಿ ನೋಡಿ ಐ ಲವ್ ಗೋಕರ್ಣ ಬೋರ್ಡ್ ಕಾಣಿಸ್ತಾ ಇದೆ. ಆಮೇಲೆ ಆದರೆ ಹೋಗಿ ಒಂದೆರಡು ಫೋಟೋ ತೆಕ್ಕೊಂಬರೋಣ. ಬಟ್ ಬಿಸಿಲು ಸಖತ್ತಿದೆ ಆ್ಯಂಡ್ ರಿಯಲಿ ಡೋಂಟ್ ಫೀಲ್ ಲೈಕ್ ವಾಕಿಂಗ್ ಸೋ ಮಚ್. Silver water, quiet sky, sun melting low, no need to try. Wind whispers through my hair, salt in the air. ಸೊ ಇಲ್ಲೇ ಬೀಚ್ ಮೇಲೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಆ್ಯಂಡ್ ಇದು ಸ್ವಲ್ಪ ಹತ್ರನೇ ಇದೆ. ಇಲ್ಲಿಂದ ನಮ್ಮ ಅಲೋಹಾ ಪ್ರಾಪರ್ಟಿ ಕೂಡ ಕಾಣಿಸುತ್ತೆ. ಬಟ್ ಇದ್ದಿದ್ರಲ್ಲಿ ದಿಸ್ ವಾಸ್ ಅ ಲಿಟಲ್ ಕ್ಲೀನ್, ನೀಟ್. ಅದಕ್ಕೆ ಇಲ್ಲೇ ಬಂದ್ವಿ. ಆ್ಯಂಡ್ ಈ ಜಾಗದಲ್ಲಂತೂ ಅಡುಗೆಗೆ ಇವಾಗ ಸಖತ್ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಡೆಯೂ ಗ್ಯಾಸ್ ಶಾರ್ಟೇಜ್ ಆಗ್ತಾ ಇರೋದ್ರಿಂದ. ಆ್ಯಂಡ್ ಇಲ್ಲಿ ನೋಡಿ, ಬೀಚ್ ಮೇಲೆ ನಮಗೆ ಅಪ್ಪು ಸರ್ದು ಫೋಟೋ ಕಾಣಿಸ್ತು. ಯಾರೋ ಒಬ್ಬರು ಹ್ಯಾಟ್ ಮಾರೋರು ಅವ್ರ ಗಾಡಿ ಮೇಲೆ ಅಪ್ಪು ಸರ್ದು ಫೋಟೋ ಹಾಕ್ಸ್ಕೊಂಡು ಹಾಗೇನೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ತಿನ್ನೋದಕ್ಕೆ ಸ್ಯಾಂಡ್ವಿಚ್ಚು, ಒಂದಷ್ಟು ಪರಾಟಾಸ್ ಆರ್ಡರ್ ಮಾಡಿದ್ವಿ. ಬಟ್ ಫುಡ್ಡಂತೂ ಸಿಕ್ಕಾಪಟ್ಟೆ ಕ್ವಾಂಟಿಟಿಲಿ ಕೊಟ್ಬಿಟ್ರು. ತಿನ್ನೋಕ್ಕಾಗ್ದಂಗೆ ಕಷ್ಟಪಟ್ಕೊಂಡು ತಿಂದು ಮುಗಿಸಿ ವಾಪಸ್ ಹೊರಡ್ತಾ ಇದ್ದೀವಿ. ಒಂದಷ್ಟು ಫೋಟೋಶೂಟ್ನ ಮಾಡ್ಕೊತಾ ಇದ್ದೀವಿ ಬೋಟ್ ಹತ್ರ ಬಂದು. Silver water, quiet sky, sun melting low, no need to try. Wind whispers through my hair, salt in the air, no worries there. Time slows down, ಅಲ್ಲಿ ನಿಂತಿದ್ದಾಳೆ, ಆರಾಮಾಗಿ ಬೀಚ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. silver water, quiet sky, sun melting low, no need to try. Wind whispers through my hair, salt in the air, no worries there. Time slows
slows down, hearts breathe life, floating between day and night. We're drifting with the tide, let the whole world slide. No rush, no sound, just waves all around. Golden reflection shine. This moment. ಬೀಚ್ ಮೇಲೆ ಎಳ್ನೀರು ಮಾಡ್ಕೊಂಡು ಬಂದರು. ಸೊ ಎಳ್ನೀರು ತೊಗೊಂಡು ಚಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಆನ್ ದ ಬೀಚಸ್ ವಿತ್ ದ ಕೋಕೋನಟ್ ವಾಟರ್. Silver water, quiet sky, sun melting low, no need to try. Wind whispers through my hair, salt in the air. ಇಲ್ಲಿ ಆಚೆ ಕಡೆ ನಿಂತ್ಕೊಂಡು ಬೀಗಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಹೇ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಡೇ 3 ಆ್ಯಟ್ ಅಲೋಹಾ ಗೋಕರ್ಣ. ಸೊ ಬೆಳಗ್ಗೆ ಬೇಗ ಎದ್ದು ಬ್ಯಾಲ್ಕನಿಲಿ ಕೂತ್ಕೊಂಡು ಬೀಚ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇವರಿಬ್ಬರು ಇನ್ನು ಮಲಗಿದ್ದಾರೆ. ದ ಬೀಚ್ ವೈಬ್ಸ್ ಆ್ಯಂಡ್ ದ ಬ್ಯೂಟಿಫುಲ್ ಸೌಂಡ್ ಆಫ್ ದ ವೇವ್ಸ್, ವಾವ್, ಅಮೇಝಿಂಗ್. ಈಗ ಅರೌಂಡ್ 7 ಗಂಟೆ ಆಗಿದೆ. ಇವರು ಕೂಡ ಎದ್ದು ಬಂದು ಕೂತಿದ್ದಾರೆ ಬ್ಯಾಲ್ಕನಿಲಿ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ದ ಬೆಸ್ಟ್ ಕ್ವಾಲಿಟಿ ಟೈಮ್ ಆಟ್ ಗೋಕರ್ಣ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ತುಂಬ ಲೇಟಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ, ಯಾಕೆಂದರೆ ಬೆಳಗ್ಗೆಯಿಂದ ನಾವೇನು ವೀಡಿಯೋನೇ ಮಾಡಿಲ್ಲ. ವಿ ಗಾಟ್ ಅಪ್ ವೆರಿ ಲೇಟ್, ಫ್ರೆಶನ್ಡ್ ಅಪ್ ಆ್ಯಂಡ್ ದೆನ್ ಈಗ ರೆಡಿಯಾಗಿ ವಿ ಆರ್ ಆಲ್ ಸೆಟ್ ಟು ಚೆಕ್ ಔಟ್ ಫ್ರಮ್ ದಿಸ್ ಬ್ಯೂಟಿಫುಲ್ ಪ್ಲೇಸ್ ಅಲೋಹಾ ಗೋಕರ್ಣ. ಸೊ ಇದು ತುಂಬ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ರೆಸಾರ್ಟ್ ಅಂತ. ಇಟ್ಸ್ ಬೀನ್ ಹಾರ್ಡ್ಲಿ 3 months ದಟ್ ದಿಸ್ ರೆಸಾರ್ಟ್ ಹ್ಯಾಸ್ ಬೀನ್ ವರ್ಕಿಂಗ್ ಆ್ಯಂಡ್ ಜಾಗ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ಕಮ್ ಆ್ಯಂಡ್ ಎಂಜಾಯ್ ಯೋರ್ ವೆಕೇಷನ್ ಅಟ್ ಅಲೋಹಾ ಇನ್ ಕೇಸ್ ಯು ಆರ್ ಕಮಿಂಗ್ ಟುವರ್ಡ್ಸ್ ಗೋಕರ್ಣ. ಯಾಕೆ ಅಂತಂದರೆ ಗೋಕರ್ಣನಲ್ಲಿ ತುಂಬ ಕಮ್ಮಿ ಈ ರೀತಿಯಾದಂತಹ ಗೋವಾ ವೈಬ್ಸ್ ಇರುವಂತಹ ಒಂದು ಜಾಗನ ನೀವು ನೋಡೋದಕ್ಕೆ ಸಿಗುವಂಥದ್ದು. ದ ರೆಸ್ಟೋರೆಂಟ್ ಇಸ್ ಅಮೇಝಿಂಗ್, ಫುಡ್ ಇಸ್ ಫಿಂಗರ್ ಲಿಕ್ಕಿಂಗ್ ಗುಡ್ ಆ್ಯಂಡ್ ದ ಎಸ್ಥೆಟಿಕ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಅಮೇಝಿಂಗ್. ಕೆಫೆ ಬಗ್ಗೆ ಹೇಳಬೇಕು ಅಂದರೆ ನೋ ವರ್ಡ್ಸ್, ಇಟ್ ಇಸ್ simply beautiful. The pool was good, so everything is a big thumbs up to Aloha Gokarna. So checking out from this beautiful property, Aloha sakatagiತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವಂತೂ ನೋನು and we had a great time. Did we? Yes, very pretty property, very beautiful with the aesthetics and also with the restaurant part, as you can see behind me. Restaurant ತುಂಬಾ ಚೆನ್ನಾಗಿದೆ and yes, ಇವರೇ ಹುಡುಕಿದ್ದು. All credits to him. Silver water, quiet sky, sun melting low, no need to try. Wind whispers through my hair, salt in the air, no worries there. Time slows down, hearts breathe light. Such a peaceful and beautiful vacation it was. 2 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. So signing off from Aloha and heading towards our next destination for the day. So this vacation was all about just staying in a resort, enjoying the beach and just having some good quality family time. So ನಿಮಗೂ ಕೂಡ ಈ ವೆಕೇಷನ್ ಇಷ್ಟ ಆಗಿದ್ರೆ ನೀವು ಕೂಡ ಈ ರೀತಿಯಾಗಿ ವಾಪಸ್ ಹೋಗ್ತಾ ಇದ್ದೀವಿ. ಇವರಾಗಲೇ ನೆನೆ ಫುಲ್ ಛತ್ರಿ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ.
ಜಾಗಕ್ಕೆ ಬರೋ ರೋಡ್ಸ್ ಅಂತೂ ದಾರಿ ಉದ್ದಕ್ಕೂ ಹಸಿರು ಚಕ್ರ ಹಾಕ್ದಂಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಈ ರೋಡ್ಸ್ ಅಂತೂ. ದ ಪಾತ್ವೇ ಇಟ್ಸ್ ಸೋ ವೆಲ್ಕಮಿಂಗ್. ಇಲ್ಲಂತೂ ಊಟಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರಲಿ ಅಥವಾ ಮೀಲ್ಸ್ ಆಗಿರಲಿ ತುಂಬ ಕಷ್ಟ ಇದೆ. ಸುಮಾರು ರೆಸ್ಟೋರೆಂಟ್ಸ್ಗಳು ದೇ ಗಿವ್ ಓನ್ಲಿ 2 ಆಪ್ಷನ್ಸ್, ಇಡ್ಲಿ ಸಾಂಬಾರ್ ಇಲ್ಲ ಅಂತ ಅಂದರೆ ಪೋಹಾ ಸ್ಯಾಂಡ್ವಿಚ್, ಇಷ್ಟೇ ಅವೈಲೇಬಲ್ ಇರೋದು. ನೆನ್ನೆ ಹೋಗಿದ್ದಿದ್ರಲ್ಲೂ ಬರೀ ಪರಾಟ ಆ್ಯಂಡ್ ಸ್ಯಾಂಡ್ವಿಚ್ ಅವೈಲೇಬಲ್ ಇತ್ತು. ಇವಾಗ ಹೋಗಿದ್ದ ರೆಸ್ಟೋರೆಂಟಲ್ಲಿ ಕೂಡ ಇಟ್ಸ್ ಅನ್ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆ್ಯಂಡ್ ದ ಓನ್ಲಿ ಆಪ್ಷನ್ ಅವೈಲೇಬಲ್ ಇಸ್ ಇಡ್ಲಿ ಸಾಂಬಾರ್, ವಡಾ ಮತ್ತು ಪೋಹಾ, ಕೇಸರಿ ಬಾತ್, ಶಿರಾ, ಸ್ಯಾಂಡ್ವಿಚ್ ಇಷ್ಟೇ ಅವೈಲೇಬಲ್ ಇರುವಂಥದ್ದು. ಸೊ ಊಟಕ್ಕಂತೂ ಸಖತ್ ಕಷ್ಟ ಆಗ್ತಾ ಇದೆ. ಲಕಿಲಿ ನೆನ್ನೆ ನಾವಿದ್ದಿದ್ದು ರೆಸಾರ್ಟಲ್ಲಿ ದೋಸ್ ಪೀಪಲ್ ಹ್ಯಾಡ್ ಅ ವೆರಿ ಗುಡ್ ರೆಸ್ಟೋರೆಂಟ್, ಬಟ್ ಅಲ್ಲೂ ಕೂಡ ಲಿಮಿಟೆಡ್ ಆಪ್ಷನ್ ಇತ್ತು, ಗ್ಯಾಸ್ ಪ್ರಾಬ್ಲಮ್ ಅಂತಾನೆ ಇದೆ. ಸೊ ಈಗಷ್ಟೇ ಮತ್ತೆ ಓಮ್ ಬೀಚಿಂದ ಟರ್ನ್ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ರೀಸನ್, ಫಸ್ಟ್ಲಿ ಯು ಹ್ಯಾವ್ ಟು ಗೆಟ್ ಡೌನ್ ಅರೌಂಡ್ 60 to 80 ಸ್ಟೆಪ್ಸ್, ಮತ್ತು ಅದನ್ನು ಹತ್ತಬೇಕು. ಉರಿ ಬಿಸಿಲು, ಮಠ ಮಧ್ಯಾಹ್ನ ಹಾಗೆ ಬೆವರು ಸುರಿತಾ ಇದೆ. ಎರಡನೇದು, ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಗೆಟ್ ದ ಡ್ರೋನ್ ಶಾಟ್ಸ್ ಆನ್ ದ ಸ್ಟೆಪ್ಸ್. ನೀರಿಗೆ ಇಳಿದ್ಬಿಟ್ಟೇನೆ ನಾವು ಡ್ರೋನ್ ಶಾಟ್ಸ್ ತೊಗೊಬೇಕಾಗತ್ತೆ. ಸೊ ನಮ್ಮ ಪರ್ಪಸ್ ಏನಿತ್ತು ಟು ಟೇಕ್ ದ ಡ್ರೋನ್ ಶಾಟ್ಸ್ ಅದು ಸರ್ವ್ ಆಗಲ್ಲ, ಯಾಕಂದರೆ ನಮಗೆ ಮೆಟ್ಲು ಇಳಿದು ಕೆಳಗಡೆ ಹೋಗೋದಕ್ಕೆ ಶಕ್ತಿ ಇಲ್ಲ. ವಿ ಆರ್ ಟೋಟಲಿ ಟಯರ್ಡ್. ಅದಕ್ಕೆ ಹೆಡಿಂಗ್ ಬ್ಯಾಕ್. ಸೊ ನಮ್ಮ ಡೆಸ್ಟಿನೇಷನ್ ಏನಿತ್ತು ಓಮ್ ಬೀಚ್, ಇವಾಗ ಅದು ಕ್ಯಾನ್ಸಲ್ ಆಯಿತು ಆ್ಯಂಡ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಹೋಮ್. ದಾರಿಲಿ ಹೋಗ್ತಾ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ. ಲೆಟ್ ಅಸ್ ಎಕ್ಸ್ಪ್ಲೋರ್ ದ ರೋಡ್ಸ್ ಆ್ಯಂಡ್ ಬ್ಯಾಕ್ ಹೋಮ್. ಲೇಟೆಸ್ಟ್ ಅಪ್ಡೇಟ್ ಇಸ್ ವಿ ಹ್ಯಾವ್ ಫೌಂಡ್ ಅ ವೇ ಟು ಓಮ್ ಬೀಚ್. ಏನೇನೋ ಸಾಹಸ ಮಾಡ್ಕೊಂಡು ಈ ರೋಡ್ ಹುಡ್ಕೊಂಡ್ಬಂದು ಓಮ್ ಬೀಚಲ್ಲಿ ನಿಂತಿದ್ದೀವಿ. Whispers through my hair, salt in the air. Finally, we found this place to have some recording footages of the Om Beach. Finally, we found our way to the Om Beach. So finally at the Om Beach. ತುಂಬ ದಿವಸಗಳಿಂದ ಓಮ್ ಬೀಚಿಗೆ ಬರಬೇಕು ಅಂತ ಆಸೆ ಇತ್ತು, ಬರಕ್ಕೆ ಆಗಿರಲಿಲ್ಲ. ಆ್ಯಂಡ್ ಟುಡೇ ವಿ ಮೇಡ್ ಇಟ್. In the air, no worries there. Time slows down, hearts breathe light, floating between day and night. We're drifting with the tide, let the whole world slide. No rush, no sound, just waves all around. Golden reflections shine. This moment is mine, sailing where dreams collide, drifting with the tide. Soft horizon painted blue, clouds turning pink in view. Footprints fade on the shore. We don't need anything more. So finally we made to this beautiful Om Beach. ಎಷ್ಟೋ ವರ್ಷ ಆಗಿತ್ತು, ಹೋಗಬೇಕು ಅನ್ನೋ ಆಸೆ ಇತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಟುಡೇ ವಿ ಗಾಟ್ ಟು ವ್ಯೂ ದ ಬ್ಯೂಟಿಫುಲ್ ಓಮ್ ಬೀಚ್. ನಾನಂತೂ ನೀರೊಳಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಕೂಡ ಬಂದೆ. ಅಮೇಝಿಂಗ್. ಮತ್ತೆ ಡ್ರೋನ್ ಫ್ಲೈ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಏನಂದರೆ ಇಲ್ಲಿ ಸಾಲ್ಟ್ ಸಿಲ್ಸ್ ಇದೆ, ಅದನ್ನು ನೋಡೋದಕ್ಕೆ. Silver water, quiet sky, sun melting low, no need to try.
ಒಂದು ಬ್ರೇಕ್ ತೊಗೊಂಡಿದ್ದೀವಿ ನಮ್ಮ ಡ್ರೋನ ಫ್ಲೈ ಮಾಡೋದಕ್ಕೆ. ಬರೋವಾಗ ಆ್ಯಕ್ಚುಲಿ ನಾವು ಈ ಒಂದು ಬ್ಯಾಕ್ ವಾಟರ್ಸ್ ಮೇಲೆ ಪಾಸ್ ಆದ್ವಿ. ಇಲ್ಲಿ ವಿ ಫೌಂಡ್ ಅ ಲಾಟ್ ಆಫ್ ಸಾಲ್ಟ್ ಹೀಪ್ಸ್. ಸೊ ಇಲ್ಲಿ ಹೆಂಗೆ ಸಾಲ್ಟ್ ಪ್ರಿಪೇರ್ ಆಗುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಡ್ರೋನ್ ಫ್ಲೈ ಮಾಡ್ತಾ ಇದ್ದೀವಿ. Hey guys, just take a look at where we are. So we are flying our drone to take the best shots of the salt cells. Silver water, quiet sky, sun melting low, no need to try. When whispers through my hair, salt in the air, no worries there. Time slows down, hearts breathe light, floating between day and night. We're drifting with ಎದುರುಗಡೆ ಹೋಗ್ತಾ ಇರೋ ಗಾಡೀಲಿ ನೋಡಿ ನಾಯಿ ಮರಿ ಹೆಂಗೆ ತಲೆ ಆಚೆ ಹಾಕೊಂಡು ಕೂತಿದೆ ಅಂತ ಅಂದ್ಬಿಟ್ಟು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅದು. ಈ ಟ್ರಿಪ್ ಅಂತೂ ಸಿಕ್ಕಾಪಟ್ಟೆ ಸೀನಿಕ್ ರೂಟ್ಸ್ಗಳ ಮೇಲೆ ಹೋಗ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಗುಡ್ ದಿಸ್ ಸಮರ್. ಎಷ್ಟು ತಂಪಾಗಿ ಅನಿಸ್ತಾ ಇದೆ ಅಂದರೆ ಹಸಿರು, ಹಾಗೇನೇ ದಾರಿ ಉದ್ದಕ್ಕೂ ಆ ಕಡೆ ಈ ಕಡೆ ಮರಗಳ ಸಾಲು ಸಾಲು ಒಂದು ರೀತಿಯಾದಂತಹ ಸ್ವರ್ಗದ ದಾರಿ ಹಿಡಿದ ಹಂಗೆ ಕಾಣಿಸ್ತಾ ಇದೆ. silver water, quiet sky, sun melting low, no need to try. When whispers through my hair, salt in the air, no worries there. Time slows down, hearts breathe light, floating between day and night. We're drifting with the tide, let the whole world slide. No rush, no sound, just waves all around. Guys, we have come to this wonderful cafe, ಕಂಪು ಅಂತ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟು ದಾವಣಗೆರೆ ಹೈವೇನಲ್ಲಿ ಸಿಕ್ತು. ಆ್ಯಂಡ್ ಇದು ನೋಡೋದಕ್ಕೆ ಒಂದು ತೊಟ್ಟಿ ಮನೆ ಸ್ಟೈಲಲ್ಲಿದೆ. ಆ್ಯಂಡ್ ನೀವು ಹಿಂದೆ ನೋಡ್ಬೋದು, ಇಲ್ಲೆಲ್ಲನೂ ಎಷ್ಟು ಸುಂದರವಾಗಿದೆ. ನಿಮಗೆ ಇದು ಕಂಪ್ಲೀಟಾಗಿ ಹಳ್ಳಿದು ಒಂದು ವಾತಾವರಣದ ವೈಬ್ಸ್ ಕೊಡ್ತಾ ಇದೆ, ಬಟ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಇಲ್ಲಿನ ಎಂಟ್ರೆನ್ಸ್ ಆಗಿರಬಹುದು, ಹಾಗೇನೇ ಇಲ್ಲಿನ ವಿಂಡೋಸ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಎಸ್ಥೆಟಿಕಲಿ ಟ್ರೆಡಿಷನಲ್. ಸೊ ದಿಸ್ ಇಸ್ ದ ಕಂಪು ರೆಸ್ಟೋರೆಂಟ್. ಇಲ್ಲಿ ನೀವು ಮಾನ್ಯ ಮತ್ತು ಹರ್ಷನ ನೋಡ್ಬೋದು, ಎಷ್ಟು ಯುನೀಕ್ ಆಗಿದೆ ನೋಡಿ. ಆ್ಯಂಡ್ ಇಟ್ಸ್ 360 ಡಿಗ್ರಿ ಅರೌಂಡ್ ಯು ಕ್ಯಾನ್ ಗೆಟ್ ಯುವರ್ ಸೀಟಿಂಗ್. ಹಾಗೇನೇ ಇಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ದ ಹೈವೇ ಆನ್ ದ ಫ್ರಂಟ್, ಆ್ಯಂಡ್ ಅಟ್ ದ ಬ್ಯಾಕ್ ಯು ಹ್ಯಾವ್ ದಿ ಬ್ಯೂಟಿಫುಲ್ farm fields. So guys, we are at the Kampu restaurant in Davangere. So it's on the highway. Agle heldange it is facing both towards the highway, but the back side you have the view of the farm fields where you get to experience the beautiful simple village lifestyle. And ಇಲ್ಲಿ ನಿಮಗೆ you get both North Indian as well as South Indian. Silver water, quiet sky. So this was our review for Kampu. Sakkadagiತ್ತು. If you are here on the Davangere area, don't miss out on this wonderful place. So after having a
finger licking delicious dinner at Kampu Davangere. Iga we are heading back to the highway to get back home. ಸೊ ಇದಿಷ್ಟೇ ಈ ವ್ಲಾಗ್ಗಾಗಿತ್ತು. ಇನ್ನೊಂದು ಟ್ರಿಪ್ ಜೊತೆಲಿ ಮತ್ತೆ ನಿಮಗೆ ಸಿಗ್ತೀನಿ. ಸಿ ಯಾ, ಟೇಕ್ ಕೇರ್.